ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸುರಕ್ಷಿತ ಮತ್ತು ಗೌರವಯುತವಾದ ಕೆಲಸದ ಸ್ಥಳ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅಲ್ವಾ? ಹಾಗಾದ್ರೆ ಈ ಸುರಕ್ಷತೆಯನ್ನ ಖಚಿತಪಡಿಸೋಕಿರುವ ಪಾಶ್ ಪಾಲಿಸಿ ಅಂದ್ರೆ ಏನು? ಬನ್ನಿ ಅದರ ಪ್ರಮುಖ ಅಂಶಗಳನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇದನ್ನ 5 ಭಾಗಗಳಾಗಿ ನೋಡೋಣ. ಮೊದಲು ಪಾಶ್ ಪಾಲಿಸಿ ಅಂದ್ರೆ ಏನು ಅಂತ ಶುರು ಮಾಡಿ, ನಂತರ ಲೈಂಗಿಕ ಕಿರುಕುಳದ ಅರ್ಥ ಏನು, ನಮ್ಮ ಸಂಸ್ಥೆಯ ಶೂನ್ಯ ಸಹಿಷ್ಣುತೆಯ ಬದ್ಧತೆ, ದೂರು ಸಲ್ಲಿಸೋದು ಹೇಗೆ, ಮತ್ತು ಕೊನೆಯದಾಗಿ ಗೌಪ್ಯತೆ ಹಾಗೂ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಯೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗ ಪಾಶ್ ಪಾಲಿಸಿ ಅಂದ್ರೆ ಏನು, ಇದರ ಮೂಲಭೂತ ಉದ್ದೇಶ ಮತ್ತು ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಅನ್ನೋದನ್ನ ಮೊದಲು ನೋಡೋಣ. ಪಾಶ್ ಅಂದ್ರೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ. ಇದರ ಸರಳವಾದ ಆದ್ರೆ ತುಂಬಾನೇ ಶಕ್ತಿಯುತವಾದ ಗುರಿ ಒಂದೇ ಒಂದು: ಪ್ರತಿಯೊಬ್ಬರೂ ಯಾವುದೇ ಭಯ, ಆತಂಕ ಇಲ್ಲದೆ ಸಂಪೂರ್ಣ ಗೌರವದೊಂದಿಗೆ ಕೆಲಸ ಮಾಡುವ ವಾತಾವರಣವನ್ನ ಖಚಿತಪಡಿಸುವುದು. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ: ಈ ಪಾಲಿಸಿ ಯಾರನ್ನೆಲ್ಲ ರಕ್ಷಿಸುತ್ತೆ? ಇದು ಕೇವಲ ಕಾಯಂ ಉದ್ಯೋಗಿಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಈ ಪಾಲಿಸಿಯ ವ್ಯಾಪ್ತಿ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ದೊಡ್ಡದು. ಇದು ಕಾಯಂ ನೌಕರರಿಗೆ ಮಾತ್ರ ಸೀಮಿತವಾಗಿಲ್ಲ. ತಾತ್ಕಾಲಿಕ ಸಿಬ್ಬಂದಿ, ಗುತ್ತಿಗೆ ನೌಕರರು, ಟ್ರೈನಿಗಳು ಅಷ್ಟೇ ಯಾಕೆ, ನಮ್ಮ ಕಚೇರಿಗೆ ಬರುವ ವಿಸಿಟರ್ಸ್, ವೆಂಡರ್ಸ್ ಮತ್ತು ನಮ್ಮ ಗ್ರಾಹಕರು, ಹೀಗೆ ಪ್ರತಿಯೊಬ್ಬರಿಗೂ ಈ ಪಾಲಿಸಿ ರಕ್ಷಣೆ ನೀಡುತ್ತದೆ. ಯಾಕಂದ್ರೆ ಕೆಲಸದ ಸ್ಥಳದಲ್ಲಿರುವ ಪ್ರತಿಯೊಬ್ಬರ ಸುರಕ್ಷತೆಯೂ ನಮಗೆ ಮುಖ್ಯ. ಓಕೆ, ಈಗ ನಾವು 2ನೇ ವಿಭಾಗಕ್ಕೆ ಬರೋಣ: ಲೈಂಗಿಕ ಕಿರುಕುಳದ ವ್ಯಾಖ್ಯಾನ. ಇದು ಈ ಪಾಲಿಸಿಯ ಅತಿ ಮುಖ್ಯವಾದ ಭಾಗ. ಲೈಂಗಿಕ ಕಿರುಕುಳ ಅಂದ್ರೆ ನಿಖರವಾಗಿ ಏನು, ಯಾವೆಲ್ಲ ನಡವಳಿಕೆಗಳು ಇದರ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಲೈಂಗಿಕ ಕಿರುಕುಳ ಅಂದ್ರೆ ಒಪ್ಪಿಗೆ ಇಲ್ಲದ ಯಾವುದೇ ಲೈಂಗಿಕ ಸ್ವರೂಪದ ನಡವಳಿಕೆ. ಇಲ್ಲಿ ಮುಖ್ಯವಾದದ್ದು ಏನು ಅಂದ್ರೆ, ಆ ನಡವಳಿಕೆಯು ಇನ್ನೊಬ್ಬ ವ್ಯಕ್ತಿಗೆ ಕೆಲಸದ ಸ್ಥಳದಲ್ಲಿ ಅಸುರಕ್ಷಿತ, ಅವಮಾನಕರ ಅಥವಾ ಬೆದರಿಕೆಯ ವಾತಾವರಣವನ್ನ ಸೃಷ್ಟಿಸಿದ್ರೆ ಅದನ್ನ ಲೈಂಗಿಕ ಕಿರುಕುಳ ಅಂತ ಪರಿಗಣಿಸಲಾಗತ್ತೆ. ಯಾವುದೇ ಗೊಂದಲ ಇರಬಾರ್ದು. ಅದಕ್ಕೆ ಕೆಲವು ಸ್ಪಷ್ಟ ಉದಾಹರಣೆಗಳನ್ನ ನೋಡೋಣ. ಒಪ್ಪಿಗೆಯಿಲ್ಲದ ದೈಹಿಕ ಸ್ಪರ್ಶ, ಲೈಂಗಿಕ ಸಹಾಯಕ್ಕಾಗಿ ಬೇಡಿಕೆ ಇಡೋದು, ಲೈಂಗಿಕ ಅರ್ಥ ಬರೋ ಹಾಗೆ ಮಾತನಾಡೋದು ಅಥವಾ ಜೋಕ್ ಮಾಡೋದು, ಅನುಚಿತ ಫೋಟೋ ಅಥವಾ ಮೆಸೇಜ್ಗಳನ್ನು ಕಳುಹಿಸೋದು, ಅಥವಾ ಪದೇ ಪದೇ ಅನಗತ್ಯ ಕರೆಗಳನ್ನ ಮಾಡಿ ಹಿಂಬಾಲಿಸೋದು. ಇವೆಲ್ಲವೂ ಲೈಂಗಿಕ ಕಿರುಕುಳದ ವ್ಯಾಪ್ತಿಗೆ ಬರುತ್ತೆ. ಹಾಗಾದರೆ ಇದರಲ್ಲಿ ಪ್ರಮುಖವಾದ ಪರೀಕ್ಷೆ ಯಾವುದು? ನೋಡಿ, ಇಲ್ಲಿ ಮುಖ್ಯವಾದದ್ದು ನಡವಳಿಕೆಯ ಉದ್ದೇಶ ಅಲ್ಲ, ಅದರ ಪರಿಣಾಮ. ಒಂದು ನಡವಳಿಕೆ ಇನ್ನೊಬ್ಬ ವ್ಯಕ್ತಿಗೆ ಅಹಿತಕರ ಭಾವನೆ ಮೂಡಿಸಿದರೆ ಅದು ಸ್ವೀಕಾರಾರ್ಹವಲ್ಲ. ಇದೇ ಈ ಪಾಲಿಸಿಯ ಮೂಲತತ್ವ. ಸರಿ, ಈಗ 3ನೇ ವಿಭಾಗಕ್ಕೆ ಬರೋಣ: ಶೂನ್ಯ ಸಹಿಷ್ಣುತೆಯ ಬದ್ಧತೆ. ಈ ವಿಷಯದಲ್ಲಿ ನಮ್ಮ ಸಂಸ್ಥೆ ಎಷ್ಟು ಗಂಭೀರವಾಗಿದೆ ಮತ್ತು ಇಂತಹ ಕಿರುಕುಳವನ್ನ ಎದುರಿಸಲು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದೆ ಅನ್ನೋದನ್ನ ಈಗ ನೋಡೋಣ. ನಮ್ಮ ಸಂಸ್ಥೆ ಶೂನ್ಯ ಸಹಿಷ್ಣುತೆ ಅಥವಾ ಝೀರೋ ಟಾಲರೆನ್ಸ್ ನೀತಿಯನ್ನ ಪಾಲಿಸುತ್ತೆ. ಇದರರ್ಥ ಏನು ಅಂದ್ರೆ, ಬರುವ ಪ್ರತಿಯೊಂದು ದೂರುನೂ ತುಂಬಾನೇ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ದೂರು ನೀಡಿದವರ ಮೇಲೆ ಪ್ರತೀಕಾರಕ್ಕೆ ಅವಕಾಶವೇ ಇಲ್ಲ ಮತ್ತು ಪ್ರತಿಯೊಂದು ಹಂತದಲ್ಲೂ ಗೌಪ್ಯತೆಯನ್ನ ಕಾಪಾಡಲಾಗುತ್ತೆ. ಲೈಂಗಿಕ ಕಿರುಕುಳವನ್ನ ಎಂದಿಗೂ ನಿರ್ಲಕ್ಷಿಸೋದಿಲ್ಲ. ಹಾಗಾದ್ರೆ ಈ ಬದ್ಧತೆಯನ್ನ ಕಾರ್ಯರೂಪಕ್ಕೆ ತರೋದ್ಯಾರು? ಅದಕ್ಕಾಗಿಯೇ ಇರೋದು ಆಂತರಿಕ ದೂರುಗಳ ಸಮಿತಿ, ಅಂದರೆ ಐಸಿಸಿ. ಈ ಸಮಿತಿಯು ಯಾವುದೇ ದೂರಿನ ಬಗ್ಗೆ ನ್ಯಾಯಯುತವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ಗೌಪ್ಯವಾಗಿ ವಿಚಾರಣೆ ನಡೆಸಿ ನ್ಯಾಯ ಒದಗಿಸುತ್ತೆ. ಓಕೆ, ಈಗ ನಾವು ತುಂಬಾನೇ ಪ್ರಾಯೋಗಿಕವಾದ ಭಾಗಕ್ಕೆ ಬರೋಣ. ಒಂದು ವೇಳೆ ದೂರು ನೀಡಬೇಕಾದ್ರೆ ಅದರ ಪ್ರಕ್ರಿಯೆ ಏನು? ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಿಳಿದಿರಲೇಬೇಕು. ದೂರು ಸಲ್ಲಿಸೋದು ಹೇಗೆ? ಪ್ರಕ್ರಿಯೆ ತುಂಬಾ ಸರಳವಾಗಿದೆ ನೋಡಿ. ಮೊದಲನೇ ಹಂತ: ಘಟನೆ ನಡೆದ 3 ತಿಂಗಳೊಳಗೆ ಐಸಿಸಿಗೆ ಲಿಖಿತ ರೂಪದಲ್ಲಿ ದೂರು ನೀಡುವುದು. ದೂರು ಬರೆಯಲು ಸಹಾಯ ಬೇಕಿದ್ದಲ್ಲಿ ಅದನ್ನು ಒದಗಿಸಲಾಗುತ್ತೆ. ನಂತರ ಸಂಪೂರ್ಣ ಗೌಪ್ಯತೆಯೊಂದಿಗೆ ಒಂದು ಔಪಚಾರಿಕ ವಿಚಾರಣೆ ನಡೆಯುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ರಾಜಿ ಸಂಧಾನ. ಇದು ಕಡ್ಡಾಯವಲ್ಲ, ಸಂಪೂರ್ಣವಾಗಿ ಐಚ್ಛಿಕ. ಅಂದ್ರೆ ದೂರು ನೀಡಿದವರು ಬಯಸಿದರೆ ಮಾತ್ರ ಈ ಆಯ್ಕೆಯನ್ನ ಪರಿಗಣಿಸಲಾಗುತ್ತೆ, ಇಲ್ಲದಿದ್ರೆ ವಿಚಾರಣೆ ಮುಂದುವರಿಯುತ್ತದೆ. ವಿಚಾರಣೆ ನಡೆಯುತ್ತಿರುವಾಗ ದೂರುದಾರರ ಸುರಕ್ಷತೆ ಮತ್ತು ಅನುಕೂಲಕ್ಕಾಗಿ ಕೆಲವು ಮಧ್ಯಂತರ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ಅವರನ್ನ ಬೇರೆ ವಿಭಾಗಕ್ಕೆ ವರ್ಗಾವಣೆ ಮಾಡೋದು ಅಥವಾ ರಜೆ ನೀಡುವುದು. ಇದರಿಂದ ಅವರು ಯಾವುದೇ ಒತ್ತಡವಿಲ್ಲದೆ ವಿಚಾರಣೆಯನ್ನ ಎದುರಿಸಬಹುದು.
ಸರಿ, ನಾವು ಈಗ ಕೊನೆಯ ಮತ್ತು ಅತೀ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ. ಗೌಪ್ಯತೆ ಮತ್ತು ನಮ್ಮೆಲ್ಲರ ಜವಾಬ್ದಾರಿ. ಈ ಪಾಲಿಸಿಯ ಯಶಸ್ಸಿಗೆ ಈ 2 ತತ್ವಗಳು ಬಹಳ ಮುಖ್ಯ. ಗೌಪ್ಯತೆ ಈ ಇಡೀ ಪ್ರಕ್ರಿಯೆಯ ಅಡಿಪಾಯವೇ ಇದು. ದೂರುದಾರರ ಹೆಸರು, ಅವರ ಹೇಳಿಕೆಗಳು, ಸಾಕ್ಷ್ಯಗಳು ಮತ್ತು ವಿಚಾರಣೆಯ ವರದಿ ಸೇರಿದಂತೆ ಎಲ್ಲಾ ವಿವರಣೆಗಳನ್ನು ಅತ್ಯಂತ ಕಟ್ಟುನಿಟ್ಟಿನಾಗಿ ಗೌಪ್ಯವಾಗಿ ಇಡಲಾಗುತ್ತೆ. ಇದು ದೂರು ನೀಡುವವರಿಗೆ ಧೈರ್ಯ ಮತ್ತು ಭರವಸೆಯನ್ನ ನೀಡುತ್ತೆ. ಒಂದು ವೇಳೆ ಯಾರಾದ್ರೂ ಈ ಗೋಪ್ಯತೆಯ ನಿಯಮವನ್ನ ಉಲ್ಲಂಘಿಸಿದರೆ, ಅಂದರೆ ದೂರಿನ ವಿವರಗಳನ್ನು ಹೊರಗೆ ತಿಳಿಸಿದರೆ, ಅವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು. ಗೋಪ್ಯತೆಯಲ್ಲಿ ಚೌಕಾಸಿಗೆ ಒಳಪಡದ ವಿಷಯ, ಇದರಲ್ಲಿ ಯಾವುದೇ ರಾಜಿಯಿಲ್ಲ. ಕೊನೆಯದಾಗಿ ನಾವೆಲ್ಲರೂ ನೆನಪಿಡಬೇಕಾದ ಪ್ರಮುಖ ವಿಷಯವಿದು: ಸುರಕ್ಷಿತವಾದ ಕೆಲಸದ ಸ್ಥಳವನ್ನ ಸೃಷ್ಟಿಸುವುದು ಕೇವಲ ಮ್ಯಾನೇಜ್ಮೆಂಟ್ ಅಥವಾ HR ವಿಭಾಗದ ಜವಾಬ್ದಾರಿಯಲ್ಲ. ಇದು ನಮ್ಮೆಲ್ಲರ, ಪ್ರತಿಯೊಬ್ಬರ ಹಂಚಿಕೆಯ ಜವಾಬ್ದಾರಿ. ನೆನಪಿಡಿ, ಈ ಪಾಲಿಸಿಯ ಮೂಲ ಉದ್ದೇಶವೇ ನಿಮಗೆ ಬೆಂಬಲ ನೀಡುವುದು. ಹಾಗಾಗಿ ಯಾವುದೇ ಅಂಜಿಕೆ ಇಲ್ಲದೆ ಧ್ವನಿ ಎತ್ತಿ. ಬನ್ನಿ, ನಾವೆಲ್ಲರೂ ಸೇರಿ ಒಂದು ಗೌರವಾನ್ವಿತ ಮತ್ತು ಸುರಕ್ಷಿತ ಕೆಲಸದ ಸ್ಥಳವನ್ನ ನಿರ್ಮಿಸೋಣ.